ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವರ್ಷದ ಕೊನೆಯ ಹಲಸಿನ ಹಣ್ಣು ಅಂತ ಹೇಳ್ಬೋದು. ಇದರಿಂದ ಒಂದು 4 ರೆಸಿಪಿನ ಮಾಡ್ತಾ ಇದ್ದೀನಿ, ಶೇರ್ ಮಾಡ್ತೀನಿ ಬನ್ನಿ. ಸೊ ಹಲಸಿನ ಹಣ್ಣು ಏನೋ ಆದಾಯಿತು, ಬಟ್ ಅದು ಮೇಣ ನೋಡಿ ಸರಿಯಾಗಿ ಮೇಣ ಆಗ್ಬಿಟ್ಟಿದೆ. ಸೊ ಫೈನಲಿ ಚಾಕು ಕ್ಲೀನ್ ಆಗಿಬಿಟ್ಟಿದೆ ನೋಡಿ. ಸೊ ಇವಾಗ ನೈಟ್ ಆಗ್ತಾ ಇತ್ತು. ಇವಾಗ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಮೊದಲಿಗೆ ಒಂದು ಕಪ್ಪಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡರ್ ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಇನ್ನು ಚಿಕ್ಕದಾಗಿ ಅದನ್ನು ಹಚ್ಚಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಸ್ವಲ್ಪ ಆದಂತೆ ಇವಾಗ ನಾನು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿರುವಂತಹ ಹಳದಿ ಲಿಕ್ವಿಡ್ ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಗ್ರತೆಯಾಗಿರಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ. ಇನ್ನು ಹಲಸಿನ ಹಣ್ಣಿನ ಫ್ರೈ ಈ ರೀತಿ ಮಾಡೋದಾದರೆ ಹಲಸಿನ ಹಣ್ಣು ಸ್ವಲ್ಪ ಕಾಯಿ ಆಗಿದ್ರೆ ಚೆನ್ನಾಗಿರೋದು. ಇದು ಸ್ವಲ್ಪ ಹಣ್ಣಾಗಿತ್ತು, ಹಾಗಾಗಿ ಕ್ರಿಸ್ಪಿಯಾಗಿ ಬಂದಿರಲಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಇನ್ನೊಂದು ರೆಸಿಪಿ, ಇದು ಕೂಡ ಅಷ್ಟೇ. ಇವಾಗ ನಾನು ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಆಗಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್. ಇವಾಗ ಇದನ್ನು ಮೊದಲಿಗೆ ರುಬ್ಬಬೇಕು. ರುಬ್ಬಿದ ನಂತರ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಹಲಸಿನ ಹಣ್ಣಿನ ಮುಳ್ಕ ಮಾಡ್ತಾರೆ, ಅದನ್ನು ಅಕ್ಕಿಯನ್ನು ನೆನೆಸಿ ಇದ್ರ ಜೊತೆ ಕಡೆದು ಮಾಡುತ್ತಾರೆ. ಬಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರ್ದು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಸೋಡಾ ಕೂಡ ಹಾಕ್ಕೋಬೋದು, ನಾನೇನು ಹಾಕಿರಲಿಲ್ಲ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಈ ರೀತಿ ಮುಳ್ಕ ಮಾಡ್ತೀವಲ್ಲ, ಆ ರೀತಿಯಾಗಿ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಮುಳ್ಕ ತಿಂದಿರೋರಿಗೆ ಗೊತ್ತಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಆದರೆ ಅದರಲ್ಲಿ ಎಣ್ಣೆ ಅಂಶ ತುಂಬ ಜಾಸ್ತಿ ಆಗಿರುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ಎಣ್ಣೆ ತುಂಬ ಕಡಿಮೆ ಇದೆ. ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಇನ್ನು ಅರ್ಲಿ ಮಾರ್ನಿಂಗ್ ಮತ್ತೊಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡೋದಕ್ಕಿಂತ ಇದು ಜಾಸ್ತಿಯಾಗಿ ಮನೆಯಲ್ಲೇ ಮಾಡುವಂಥದ್ದೇ. ರಾತ್ರಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ಸೊ ಇವಾಗ ಆ ಅಕ್ಕಿ ಜೊತೆ ಇವಾಗ ಹಲಸಿನ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಇದಿಷ್ಟನ್ನು ಹಾಕಿ, ಜೊತೆಗೆ ಜೀರಿಗೆ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೇನೆ, ಇದು ಆಪ್ಷನಲ್. ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು ಬಾಳೆ ಎಲೆನ ತರಿಸ್ಕೊಂಡಿದ್ದೆ. ಸೊ ಬಾಳೆ ಎಲೆ ಇದ್ದರೆ ಕಡುಬು ಮಾಡ್ಬೋದು. ಇಲ್ಲಿ ನನಗೆ ತುಂಬ ಕಡಿಮೆ ರೇಟ್ಗೆ ಅಂತ ಹೇಳಲ್ಲ, ತುಂಬ ಜಾಸ್ತಿ ರೇಟ್ಗೆ ಒಂದು ಬಾಳೆ ಎಲೆ ಸಿಕ್ಕಿತ್ತು. ಇಲ್ಲಿ ತುಂಬ ಕಡಿಮೆ ಈ ಕಡೆ ಬಾಳೆ ಎಲೆಲ್ಲ ಸಿಗೋದು. ಸೊ ಇದೇ ಒಂದು ಬಾಳೆ ಎಲೆಗೆ 20 ರೂಪೀಸ್ ಪೇ ಮಾಡಿದ್ದೆ. ಇವಾಗ ಇದರಿಂದ ಕಡುಬು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಪ್ಲೇಟ್ಗೆ ಹಾಕಿ ನಾನು ಕಡುಬು ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋದು. ಇದು ಹಲಸಿನ ಹಣ್ಣಿನ ಕಡುಬು ರೀತಿಯಾಗಿ ಆಗುತ್ತೆ. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದೇ, ತುಂಬಾ ಈಸಿ ಮಾಡುವಂಥದ್ದು. ಸೊ ಇದೊಂದು ರೆಸಿಪಿ ಆಗಿತ್ತು. ಇನ್ನೊಂದು ರೆಸಿಪಿ ಬಂದು, ಇವಾಗ ನಾವು ಕಡುಬು ಮಾಡಲಿಕ್ಕೆ ಹಿಟ್ಟನ್ನು ಬಳಸಿದ್ವಲ್ಲ, ಅದೇ ಹಿಟ್ಟಿನಲ್ಲಿ
ನಾನಿಲ್ಲಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿತ್ತು. ಯಾಕಂತ ಹೇಳಿದರೆ ಪಡ್ಡು ಹಂಚಲ್ಲಿ ಚಿಕ್ಕ ಚಿಕ್ಕದಾಗಿ ಆಯಿಲಲ್ಲಿ ಫ್ರೈ ಮಾಡ್ತೀವಲ್ಲ, ಹಾಗೆ ಅಕ್ಕಿಯಿಂದ ನಾವು ಮುಳ್ಕ ಹೇಗೆ ಮಾಡ್ತೀವೋ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದೇ ರೀತಿಯಾಗಿ ಬರುತ್ತೆ. ಇದು ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ 4 ರೆಸಿಪಿ ಆದಮೇಲೆ ಇದಕ್ಕೊಂದು ಸಾಂಬಾರಿದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಕ್ವಿಕ್ಕಾಗಿ ಒಂದು ಪಲ್ಯ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ. ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ ಹಾಗೆ ಚಿಕ್ಕದಾಗಿ ಹಚ್ಚಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆಗೆ ಒಂದು ಹಸಿಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರ್, ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಕಾಯಿ ತುರಿ ಸೊ ಇದಿಷ್ಟನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನು ಆಲ್ರೆಡಿ ಗೋಡಂಬಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ರುಬ್ಕೊಂಡು ಬರ್ತೀನಿ. ಹಾಗೆ ಈ ಕಡೆ ಹಲಸಿನ ಹಣ್ಣಿನ ಪಡ್ಡು ಕೂಡ ಆಗಿತ್ತು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಲಸಿನ ಹಣ್ಣಿನ ಕಡುಬು ಮಾಡುವಾಗ ಆ ಹಿಟ್ಟಿನಲ್ಲಿ ಪಡ್ಡು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ಕಡೆ ಕಡುಬು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ರುಬ್ಬಿರುವಂತಹ ಗ್ರೇವಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇವಾಗ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಗ್ರೇವಿ ಮಾಡ್ತಾ ಇರೋದು ಪನ್ನೀರ್ ಗ್ರೇವಿ. ಸೊ ಪನ್ನೀರನ್ನು ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ಸೊ ಇವಾಗ ಇದನ್ನು ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ 4 ರೆಸಿಪಿಗಳ ಜೊತೆ ಒಂದು ಗ್ರೇವಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.